ಕ್ಯಾಂಪಿಂಗ್ ಮಾಡೋಕ್ಕಿದ್ದೀನಿ, ಪ್ಲಸ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೊಸ ಅಡ್ವೆಂಚರ್ಗೆ ನಾವು ಹೋಗ್ತಾ ಇದ್ದೀವಿ. ಸೊ ದಿಸ್ ಈಸ್ ದ ಬ್ಯೂಟಿಫುಲ್ ಲೊಕೇಶನ್. ಓಕೆ, ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು TFK ಕ್ಯಾಂಪಿಂಗ್. ಇವತ್ತು ಮತ್ತೊಂದು ಹೊಸ ಅಡ್ವೆಂಚರ್ಗೆ ನಾವು ಹೋಗ್ತಾ ಇದ್ದೀವಿ. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ಕ್ಯಾಂಪಿಂಗ್ ಮಾಡೋಕ್ಕೆ, ಕಂಪ್ಲೀಟ್ ಡೀಪ್ ಫಾರೆಸ್ಟಲ್ಲಿ ಪ್ಲಸ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತಿನ ಲೊಕೇಶನ್ನು ಫುಲ್ ಡೀಪ್ ಫಾರೆಸ್ಟ್ ಒಳಗಡೆ, ಫುಲ್ ಮಳೆ ಬೇರೆ ಬರ್ತಾಯಿತ್ತು, ಆ ರೀಸನಿಂದ ಕವರ್ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ನಿಂತೋಗಿದೆ. ಮುಂದ್ಗಡೆ ನಮ್ಮ ಫ್ರೆಂಡ್ಸ್ ಲಗೇಜ್ ಎತ್ಕೊಂಡು ಹೋಗ್ತಾ ಇದ್ದಾರೆ. ದಿಸ್ ಈಸ್ ದ ಬ್ಯೂಟಿಫುಲ್ ಲೊಕೇಶನ್. ನೋಡಿ, ಅಲ್ಲಿಂದ ನಾವು ಬಂದಿದ್ದು. ಈಗ ಸ್ವಲ್ಪ ನಡ್ಕೊಂಡು ಹೋಗಬೇಕಾಗಿದೆ. ಆ್ಯಂಡ್ ಫ್ರೆಂಡ್ಸ್, ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ವಿಡಿಯೋ? ಕರ್ನಾಟಕದ ಯಾವ ಮೂಲೆಯಿಂದ ವಿಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿಬಿಟ್ಟು ಹೇಳಿ. ಆಗ್ತಾಯಿಲ್ಲ ಗುರು, ಲಗೇಜ್ ಜಾಸ್ತಿ ಇದೆ. 20 kg ಇದೆ ಲಗೇಜು ಬ್ಯಾಗಲ್ಲಿ. ವಾವ್ ಗೈಸ್, ಇದು ಒಂದು ಒನ್ ಆಫ್ ದ ಬ್ಯೂಟಿಫುಲ್ ಲೊಕೇಶನ್. ಅಲ್ಲಿ ನಾವು ಕ್ಯಾಂಪಿಂಗ್ ಮಾಡೋಕ್ಕಿರ್ತೀನಿ. ಸೊ ಇಲ್ಲಿ ಕುರಿಗಳನ್ನ ಮೇಯಿಸ್ತಾ ಇದ್ದಾರೆ. ಮತ್ತೇನಂದರೆ ಗೈಸ್, ಈ ಲೊಕೇಶನಲ್ಲಿ ನೈಟ್ ಯಾರಿಗೂ ಕ್ಯಾಂಪಿಂಗ್ ಮಾಡೋಕ್ಕೆ ಬಿಡಲ್ಲ. ಬಟ್ ನೋಡೋದಾದರೆ ಟ್ರೈ ಮಾಡ್ತೀವಿ ನಾವು ಕ್ಯಾಂಪಿಂಗ್ ಮಾಡೋಕ್ಕೆ, ಕಂಪ್ಲೀಟ್ಲಿ ಟ್ರೈ ಮಾಡ್ತೀವಿ ಗೈಸ್. ಇವತ್ತಿನ ಕ್ಲೈಮೇಟು ಫುಲ್ ಮಳೆ ಬೇರೆ ಬರೋಂಗಿದೆ ಗೈಸ್. ಸೊ ಗೈಸ್, ಇಲ್ಲಿ ಒಂದು ವಾಟರ್ ಫಾಲ್ ಬೇರೆ ಇದೆ. ಫುಲ್ ಸೌಂಡ್ ಬರ್ತಾ ಇದೆ, ವಾಟರ್ ಸೌಂಡು. ಓಕೆ ಗೈಸ್, ಇವತ್ತಿನ ಅಡ್ವೆಂಚರ್ ಅಂತೂ ಫುಲ್ ಕರಾವಾಗಿತ್ತು ಇವರು. ಫುಲ್ ಟ್ರೆಕ್ ಮಾಡ್ಕೊಂಡು ಬಂದಿದ್ದು. ಅದು ಬೇರೆ ಲಗೇಜ್ ಜೊತೆಗೆ. ನಮ್ಮ ಹತ್ರ ಲಗೇಜೇ ನಿಯರ್ಲಿ ಒಂದು 40 kg ಇರುತ್ತೆ. ಊರು ನೋಡಿ ಎಷ್ಟು ದೂರ ಕಾಣ್ತದೆ ನೋಡ್ಬೋದು. ನಾವು ಅಲ್ಲಿಂದ ಅಲ್ಲಿ ಮನೆಗಳು ಕಾಣಿಸ್ತದೆ ನೋಡಿ, ಅಲ್ಲಿಂದ ನಾವು ಬರ್ತಾ ಇರೋದು ಟ್ರೆಕ್ಕಿಂಗ್ ಮಾಡಿಕೊಂಡು. ಯಾವ ಗುರು? ಟವರ್ ಕಾಣಿಸ್ತಾ ಇದೆ ನೋಡಿ, ಅದು ಬೆಟ್ಟದ ಪಕ್ಕದಲ್ಲಿ. ಅಲ್ಲಿಂದ ಮುಂದೆ ಬಂದರೆ ಅದು ರೋಡ್ ಇದೆಯಲ್ಲ, ಮನೆಗೆ ಕಾಣಿಸ್ತದೆ ನೋಡಿ, ವೈಟ್ ಕಲರ್ ರೋಡ್. ಲೊಕೇಶನ್ ಫುಲ್ ಸೂಪರ್ ಆಗಿದೆ ಗೈಸ್. ದಿಸ್ ಈಸ್ ಅಲ್ಟಿಮೇಟ್ ಲೊಕೇಶನ್. ಸೊ ಓಕೆ ಗೈಸ್, ನೋಡ್ಬೋದಾ, ಒಂದು ಬ್ಯಾಗ್ ನಮ್ಮ ಫ್ರೆಂಡಿಗೆ ಕೊಟ್ಬಿಟ್ಟೆ. ಸೊ ನಾನು ಕ್ಯಾಂಪಿಂಗ್ ಮಾಡಿ ಆಲ್ಮೋಸ್ಟ್ ಒಂದು 2 months ಆಗಿತ್ತು ಗೈಸ್. 2 monthsಯಿಂದ ಸ್ವಲ್ಪ ಬ್ಯುಸಿ ಇದೆ ಗುರು. ಈಗ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಮಾಡ್ತೀನಿ. ಫೈನಲಿ ಲೊಕೇಶನ್ ಹತ್ರ ನಾವು ಬಂದ್ವಿ. ಇಲ್ಲಿ ಒಂದು ವಾಟರ್ ಫಾಲ್ಸ್ ಕೂಡ ಇದೆ. ನೀರೇ ಬರ್ತಾ ಇಲ್ಲ ಅಲ್ಲಿ. ಸೊ ಓಕೆ ಫ್ರೆಂಡ್ಸ್, ಇಲ್ಲಿ ಒಂದು ವಾಟರ್ ಫಾಲ್ ಇದೆ. ಗುರು, ಇಲ್ಲಿ ಫುಲ್ ಕಾಲು ಜಾರ್ತಾ ಇದೆ ನೋಡಿ, ಬಿದ್ದೋಗ್ತಾ ಇದೆ ನಾನು. ಗುರು ನೋಡ್ಬೋದು ಗೈಸ್, ಇಲ್ಲಿ ವಾಟರ್ ಫಾಲ್ಸ್ ಇದೆ, ಒಂದು ಸ್ಮಾಲ್ ವಾಟರ್ ಫಾಲ್ಸ್ ಇದೆ. ಕಂಪ್ಲೀಟ್ಲಿ ಫುಲ್ ಡೀಪ್ ಫಾರೆಸ್ಟ್. ಸೊ ದಿಸ್ ಈಸ್ ದ ಬ್ಯೂಟಿಫುಲ್ ಲೊಕೇಶನ್. ಆ ಕಡೆ ಎಲ್ಲ ಹೋಗ್ಬೋದು. ಇಲ್ಲಿ ಮೇಲೇನೆ ಗುರು, ಮೇಲೆಯಿಂದಾನೆ ನಾವು ಬಂದಿದ್ದು ನೋಡು. ಇಲ್ಲಿ ಹಾಕೊಳಕ್ಕಾಗಲ್ಲ ಬ್ರೋ, ಇನ್ನು ಒಳಗಡೆ ಹೋಗ್ಬೋದಲ್ಲ ಅಲ್ಲಿ. ಓಕೆ ಫ್ರೆಂಡ್ಸ್,
ಈಗ ಇಲ್ಲಿ ನಮ್ಮ ಟೆಂಟ್ ಸೆಟಪ್ ಮಾಡೋಣ. ಲೊಕೇಶನ್ ಹತ್ರ ರೀಚ್ ಆಗಿದ್ದೀವಿ. ಇಲ್ಲೇ ನಮ್ಮ ಟೆಂಟನ್ನು ಸೆಟಪ್ ಮಾಡಿಬಿಟ್ಟು ಮುಂದೆಗಡೆ ವಾಟರ್ ಫಾಲ್ಸ್ ಇದೆ, ಬ್ಯೂಟಿಫುಲ್ ಲೊಕೇಶನ್ ಇದೆ, ಆರಾಮಾಗಿ ಕಿಂಗ್ ಮಾಡೋಣ. ಫಸ್ಟು ಟೆಂಟ್ ಸೆಟಪ್ ಮಾಡ್ತೀನಿ. ಇಲ್ಲ ಹಾಕೋಣ ಅಲ್ಲ ಗುರು, ಸ್ವಲ್ಪ ಫ್ಲಾಟ್ ಆಗಿದೆ. ಕ್ಯಾಂಪ್ ಕೆಳಗಡೆ ಹಾಕೋಣ, ಮೇಲ್ಗಡೆ ಬೇಡ, ಇಲ್ಲಿ ಕೆಳಗಡೆ ಹಾಕೋಣ. ಹಾಂ ಇವಾಗ ಚಿರತೆ ಬಂದ್ಬಿಟ್ರೆ ಏನು ಮಾಡ್ತೀಯ? ಚಿರತೆನೂ ಬರಲ್ಲ, ಸಾಮಾನು ಬರಲ್ಲ. 3 ಜನ ಇರೋದು ಗುರು, ನಾವು ಅಟ್ಯಾಕ್ ಮಾಡ್ಬೋದು. ಈ ಜಾಗ ಒಂದು ಕಪಲ್ಸ್ ಒಳ್ಳೆ ಪ್ಲೇಸ್, ಆರಾಮಾಗಿ ಕಷ್ಟ ಸುಖ ಎಲ್ಲ ಮಾತಾಡ್ಕೊಂಡು ಹೋಗ್ಬೋದು. ಕಷ್ಟ ಅಲ್ಲ, ಸುಖನೇ ಅಲ್ಲ. ಕಷ್ಟನೂ ಇರುತ್ತೆ ಅಲ್ಲ, ಕಷ್ಟ ಮಾತಾಡ್ಕೊಂಡು ಸುಖ ಪಡ್ಕೊಂಡು ಹೋಗ್ಬೋದು. ಹಂಗೆ ಗೈಸ್, ಆಲ್ರೆಡಿ ಮಳೆ ಅಂತ ಹೇಳ್ತಾ ಇದ್ದೀನಿ. ಇನ್ನು ಮಳೆ ಹನಿಗಳು ಬೀಳ್ತಾ ಇದೆ. ಸೊ ಈಗ ನೋಡಿ, ಫಸ್ಟು ಟಾರ್ಪಲ್ ಆಗಿಬಿಡ್ತೀವಿ, ನಂತರ ಕೂತ್ಕೊಳ್ಳೋಣ. ಅದು ಚೆನ್ನಾಗಿದೆ ನೋಡಿ. ಏನು ಮಾಡ್ತೀವಿ ಒಂದೊಂದು. ಸಾಕಲ್ಲ ಗುರು, ಇನ್ನೂ ಹಾಕ್ಲಾ? ಸ್ಪೈಸಿ ಇರಲಿ ಅಲ್ವಾ? ಎಲ್ಲದ್ರ ಮೇಲೆ ಬರೋಂಗೆ ಆಗ್ತದೆ. ಬಂದಿದೆ. ಉಪ್ಪು ಎಲ್ಲದ್ರ ಮೇಲೆ ಬರೋಂಗೆ ಆಗ್ತದೆ, ನಿಧಾನವಾಗತ್ತೆ, ಎಲ್ಲದ್ರ ಮೇಲೆ ಬರಬೇಕು. ಇಲ್ಲಿ ಅಡುಗೆ ಮಾಡ್ಕೋಣ, ಇಲ್ಲಿ ಇಲ್ಲಿ ಮಾಡ್ಕೋಣ. ಸೊ ಓಕೆ ಗೈಸ್, ಇಲ್ಲಿ ನಮ್ಮ ರೈಸ್ ಇದೆ ಆ್ಯಂಡ್ ಇಲ್ಲಿ ನಮ್ಮ ಚಿಕನ್ ವಾಶ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲೆಲ್ಲ ನಮ್ಮ ಮಸಾಲೆಗಳಿದ್ದಾವೆ. ರೈಸಿಗೆ ಸ್ವಲ್ಪ ಬೇಕಾಗತ್ತೆ ಅಲ್ವಾ? ಇದು ತಂದೂರಿ ಮಸಾಲ ತಂದಿದ್ದೀನಿ ಗುರು. ತಂದೂರಿ ಮಸಾಲ ಮೇನ್ ಬೇಕಾಗಿರೋದು. ಅದಕ್ಕೆ ಏನದು? ಧನಿಯಾ ಪುಡಿ, ಮಂದಿ ಮಸಾಲ ಇಲ್ಲ ಅನ್ಸುತ್ತೆ ಗುರು. ಮಸಾಲ ಸಪ್ರೇಟ್ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಹಾಕ್ಬೇಕಾಗಿತ್ತು ನೀನು. ಸಾಲ್ಟ್ ಹಾಕ್ಬೇಡ. ಕೆ ಜಿ ಎಷ್ಟು ಕಡಿಮೆ ಕಾಣಿಸ್ತದೆ ನೋಡು. ನಾನು ಅದೇ ಹೇಳಿದ್ದು, ಏನೋ ಒಂದು ಪೀಸ್ ಕಟ್ ಮಾಡಿದ ತಕ್ಷಣ 1 kg ಬಂದುಬಿಡ್ತದ. ಅದರಲ್ಲಿ ಬೇರೆ ನೀರು ಹಿಡಿಸ್ಬಿಟ್ಟಿರ್ತಾರೆ ಹುಡುಗರು ಇವರು ಚೆನ್ನಾಗಿ. ಕಿತಾಪತಿ ಇಷ್ಟು ಪೀಸ್ ಹಾಕಿದ್ದು 1 kg 200 ಗ್ರಾಮ್ ಬಂದುಬಿಟ್ಟಿದೆ ಅದು. ನೋಡು, ಮಂದಿ ಮಸಾಲ ಇನ್ನೂ ಸ್ವಲ್ಪ ಒಂದು ಹಾಕ್ತೀನಿ ನೋಡು. ಇದು ಸ್ವಲ್ಪ ಹಾಕು. ನೀರು ಬೇಕು. ಇದು ಎತ್ಕೊ, ಜ್ಯೂಸ್ ಇದೆ ನೋಡು, ಮೌಂಟೇನ್ ಡಿಯನೋ ಅದನ್ನು ಯಾವುದೋ ಒಂದು ಎತ್ಕೊ, ಕುಡಿಯೋಣ.
ಮೊಸರು ಹಾಕಿದ್ರೆ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ. ಇದರಲ್ಲಿ ದೊಡ್ಡದಿರೋದು ಹಾಕಿದ್ರಲ್ಲಿ ಅದು ಲಾಸ್ಟಲ್ಲಿ ಇದು ಮಾಡೋಕ್ಕಿರಲಿ, ಲೆಮನ್ ಟೀ ಮತ್ತು ಮಂದಿ ಜೊತೆಗೆ ತಿನ್ನೋಕ್ಕಿರಲಿ. ಅದು ಸಾಕು ಬಿಡು ಗುರು. ಇದು ಇರಲಿ ಬಿಡು, ಮತ್ತೆ ತೆಗೋಣ ಸೈಡಲ್ಲಿ. ಮ್ಯಾರಿನೇಟ್ ಮಾಡೋಣ ಗುರು. ಮಾಡಿಬಿಡೋಣ. ಒಂದು ಕೆಲಸ ಮಾಡೋದ್ರ ಮೇಲೆ ಯಾವ್ದಾದ್ರು ಪ್ಲೇಟ್ ಇದ್ರೆ ಹಾಕ್ಬಿಡು. ಪ್ಲೇಟ್ ಚೆನ್ನಾಗಿ ಪ್ಲೇಟು ಇದು ಎತ್ಕೋ ಗುರು, ಇಲ್ಲಾಂದ್ರೆ ಅಲ್ಲಿದೆ ಗುರು ಪ್ಲೇಟು. ಆಗುತ್ತಾ? ಅಲ್ಲ ಅದು ಗುರು ಅಲ್ಲಿದೆ ಗುರು. ಇದು ಸಿಲ್ವರ್ ಪೇಪರಲ್ಲಿ ಹಾಕ್ಬಿಟ್ಟು ಒಂಥರ ಮಂದಿ ಥರ ಮಾಡ್ತೀವಿ ಇವತ್ತು. ಏನು ಗುರು ಪೀಸಸ್ ಇದು ಸಕ್ಕತ್ತಾಗಿದೆಲ್ಲ ಗುರು. ಓಕೆ ಗೈಸ್, ಇವತ್ತಿನ ಕ್ಲೈಮೇಟ್ ಹೇಗಿದೆ ಅಂದರೆ ಸ್ವಲ್ಪ ಹೊತ್ತು ಮಳೆ ಬೇರೆ ಬರೋಂಗಿದೆ, ಸ್ವಲ್ಪ ಹೊತ್ತು ಬಿಸಿಲು ಬರ್ತಾ ಇದೆ. ಅದು ಬೇರೆ ಮೀನ್ ಕಾಡಲ್ಲಿ ಸೆಂಟ್ರಲ್ಲಿ ಬಂದಿದ್ದೀವಿ, ನಮಗೆ ಲೊಕೇಶನ್ ಸರಿಯಾಗಿ ಸಿಕ್ಕಿಲ್ಲ ಗುರು. ಟೆಂಟ್ ನೋಡಿ ಆ ಥರ ಒಂಥರ ಸ್ಲೋಪ್ ಥರ ಇದೆ. ನಾವು ಹುಡುಕ್ದ್ವಿ, ಜಾಗ ಸರಿಯಾಗಿ ಸಿಕ್ಕಿಲ್ಲ, ಬಟ್ ಅದೇ ಸಿಕ್ಕಿತ್ತು. ಆ ರೀಸನಿಂದ ಹೇಗೋ ಒಂದು ಅಡ್ಜಸ್ಟ್ ಮಾಡ್ತಾಯಿದ್ದೀವಿ. ಏನು ಗುರು ಇದು? ಟೈಟ್ 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 ಜಾಸ್ತಿ ಇದು ಮಾಡಬಾರ್ದು. ಆಯಿಲ್ ಹಾಕ್ಬಾರ್ದಾಗಿತ್ತು ಗುರು, ಆಯಿಲ್ ಹಾಕ್ಬಾರ್ದಾಗಿತ್ತು ಅದಕ್ಕೋಸ್ಕರ. ಇಲ್ಲ ಆಯಿಲ್ ಹಾಕ್ಲಿಲ್ಲ ಅಂದರೆ ಮಸಾಲ ಇದಾಗೋಗುತ್ತೆ. ನೀ ಜೋರಾಗ ಇದು ಮಾಡಬಾರ್ದು, ನಿಧಾನವಾಗಿ. ಸಾಕು 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 ಸಾಕು. ಇವಾಗ ಕಟ್ ಮಾಡ್ಕೊ ಸ್ವಲ್ಪ ಗುರು. ಬೇಡ ಬೇಡ, ಇದು ಹಿಂಗಾಗಬೇಕು, ಹಿಂಗೆ ಹಾಕ್ಕೋಬೇಕು. ಇರು ಇರು, ಚಾಕು 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 ಅಲ್ಲಿ ಇದು. ಇವಾಗ ಹಿಂಗೊಂದು ಹಾಕು. ನಿಧಾನವಾಗಿ ಇರು ಇರು, ಒಂದು ನಿಮಿಷ ಇರು. ಹೋಟ್ಲಲ್ಲಿ ಪಟ್ನ ಬೇಡ ಬೇಡ, ಒಂದು ನಿಮಿಷ ಇರು. ಅಷ್ಟೇ ಸಾಕಾ? ಹಂಗೆ ಮಡ್ಸಿದ್ರೆ ಇದಾಗುತ್ತೆ, ಟೈಟಾಗಿ ಮಡಿಸಿ. ಇನ್ನ ಟೈಟಾಗಿ ಅದು ನಿಮಗೆ ಎಲ್ಲೂ ಓಪನ್ ಆಗಬಾರ್ದು ಆ ಥರ. ಇನ್ನೂ ಅದನ್ನು ಲೆವೆಲ್ ಆಗಿತ್ತು. ಓಕೆ ಗೈಸ್, ಆವಾಗಲೇ ಫುಲ್ಲು ಬಿಸಿಲಿತ್ತು. ಈಗ ಸ್ವಲ್ಪ ಕ್ಲೈಮೇಟ್ ಕೂಲ್ ಆಗಿದೆ. ಸೊ ಟೈಮ್ ಬಂದು ಆಲ್ಮೋಸ್ಟ್ 4 ಗಂಟೆ ಆಗಿದೆ ನೋಡಿ. ನಮ್ಮ ಅಡುಗೆ ಇನ್ನೂ ಆಗಿಲ್ಲ. ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಸೌದೆ ಹಚ್ತಾ ಇದ್ದಾರೆ. ಇಲ್ಲೆಲ್ಲ ನಮ್ಮ ಲಗೇಜ್ ಎಲ್ಲ ಇದೆ ನೋಡ್ಬೋದು. ನೀರಿದೆಯಾ ಗುರು? ಎಲ್ಲ ಅಲ್ಲೇ ಇರ್ಬೇಕು ನೋಡು. ಇದು ಇವಾಗ ರೈಸ್ಗೆ ಏನು ಬೇಡವಾ? ಹಾಂ, ರೈಸ್ಗೆ ಬೇಡವಾ ಈರುಳ್ಳಿ? ಹುಡುಗರು ಹುಡುಗರು ಅಲ್ಲ ಆಗ್ತಾ ಇದೆಯಾ? ಪ್ಲಾಸ್ಟಿಕ್ ಇದಲ್ಲ ಗುರು, ಏನಾಗಲ್ಲ ಬಿಡು, ಒಳಗಡೆ ಇಲ್ಲ. ಸೊ ಓಕೆ ಗೈಸ್, ಈಗ ಚಿಕನ್ನು ಸಿಲ್ವರ್ ಫೈಲಲ್ಲಿ ಮಡ್ಚಿಬಿಟ್ಟು ನಾವು ಈಗ ಬೆಂಕಿಯಲ್ಲಿ ಇಟ್ಟಿದ್ದೀವಿ. ಅದ್ರ ಮೇಲೆ ಆ ಕಡೆ ನೋಡ್ಬೋದು ನಮ್ಮ ಆನಿಯನ್ ರೆಡಿ ಆಗ್ತದೆ. ಆನಿಯನ್ನ ಫ್ರೈ ಮಾಡ್ಕೊಂಡಿದ್ದೀವಿ. ಹಾಕ್ಗುರು ಇದರಲ್ಲಿ ಆಗ್ಬಿಡ. ಹಾಂ ಆಗ್ಬಿಡು, ಜಲ್ದಿ ಸುಟ್ಟೋಗುತ್ತೆ ಅದು. ಹಾಕ್ಗುರು ಬೇಗ. ಇದು ಗುರು ಇರ್ಬಿಡು, ಬರ್ತಾ ಇದೆ. ಲಾಡ್ಬೇಕಾ ಏನು ರೈಸನ್ನು? ಜಾಸ್ತಿ ಆಗಿದೆ. ಓಕೆ ಗೈಸ್, ನೋಡ್ಬೋದು ಫುಲ್ ಮಳೆ ಸ್ಟಾರ್ಟ್ ಆಗೋಗಿದ್ರು. ಮತ್ತು ಮಳೆಯಲ್ಲಿ ನಮ್ಮ ಕ್ಯಾಂಪಿಂಗು ಈ ಕಡೆ ಅಡುಗೆ ರೆಡಿ ಆಗ್ತದೆ, ಆ್ಯಂಡ್ ಆ ಕಡೆ ಫುಲ್ ಮಳೆ ಗುರು.
ಈ ಕಡೆ ಬಿಸಿಲು ಬರ್ತದೆ ನೋಡಿ, ಆ ಕಡೆ ಮಳೆ. ಏನು ಮಾಡೋಕ್ಕೂ ಆಗಲ್ಲ ನೋಡಿ, ನಮ್ಮ ಮಳೆ ನಮ್ಮ ಫುಡ್ ಕುಕ್ ಆಗ್ತದೆ, ಬಿಸಿಲು ಕೂಡ ಬರ್ತದೆ, ಮಳೆ ಕೂಡ ಬರ್ತದೆ ಗುರು. ಚಿಕ್ಕವ್ರು ಇರುವಾಗ ಈ ಥರ ಮಳೆ ಬಿಸಿಲು ಎರಡೂ ಬಂದರೆ ನಾವು ಕೋಳಿ ಮತ್ತು ಕೋತಿ ಮದುವೆ ಅಂತ ಅಂದ್ಕೊಳ್ತಾ ಇದ್ದೀವಿ. ಆ ಕಾಲ ಹೋಯ್ತು ಗುರು, ಆ ಕಾಲನೇ. ಈವನ್ ಇದು ಅಷ್ಟೇ, ಕ್ಯಾಂಪಿಂಗು ಎಷ್ಟು ದಿವಸ ಮಾಡ್ತೀವೋ ಅಷ್ಟು ದಿವಸ ಮಾಡ್ತೀವಿ, ಮತ್ತು ಅದು ಇದನ್ನು ಮಿಸ್ ಮಾಡ್ಕೊಳ್ತೀವಿ. ಸೊ ಇರೋವರೆಗೂ ಚೆನ್ನಾಗಿ ಎಂಜಾಯ್ ಮಾಡಬೇಕಷ್ಟೇ. ಫಸ್ಟ್ ಆಫ್ ಆಲ್ ಪ್ರೆಸೆಂಟ್ ಮೂಮೆಂಟ್ನ ಚೆನ್ನಾಗಿ ಎಂಜಾಯ್ ಮಾಡಬೇಕಷ್ಟೇ. ಈಗ ಅಷ್ಟು ಫುಲ್ ಮಳೆ ನೋಡಿ, ಫುಲ್ ಸ್ಟಾಪ್ ಆಗೋಯ್ತು. ಫುಲ್ ಮಳೆ ಸ್ಟಾರ್ಟ್ ಆಗೋಯ್ತು ಗುರು. ಈ ಕಡೆ ನಮ್ಮ ಫುಡ್ ಕುಕ್ ಆಗ್ತದೆ, ಒಂದು ಕಡೆ ಫುಲ್ ಮಳೆ ಗುರು. ಕಡೆ ಫುಲ್ ಮಳೆ ಬೀಳ್ತದೆ. ಒಳಗಡೆ ಈಗ ಸದ್ಯಕ್ಕೆ ಬಂದು ಮಲ್ಕೊಂಡಿದ್ದೀವಿ, ರೆಸ್ಟ್ ತೊಗೊಳ್ತಾ ಇದ್ದೀವಿ. ಮಳೆ ನಿಂತ್ಕೊಂಡ್ರೆ ಹೋಗ್ಬಿಟ್ಟು ಊಟ ಮಾಡಿಬಿಟ್ಟು ಆರಾಮಾಗಿ ಎಂಜಾಯ್ ಮಾಡೋದು ಅಷ್ಟೇ. ಈಗ ಮಳೆ ಸ್ಟಾಪ್ ಆಗೋಯ್ತು. ಈಗ ನೋಡ್ಬೋದು, ಈಗ ಗ್ರಿಲ್ ಬೇಕಾಗಿತ್ತು, ಆ ರೀಸನಿಂದ ಈಗ ಬಂದಿದ್ದೀವಿ. ನೋಡಿ, ಕ್ಲೈಮೇಟ್ ಚೇಂಜ್ ಆಗ್ತಾ ಇರತ್ತೆ. ನೋಡಿ, ಇನ್ನೂ ಮಳೆ ಬರಂಗಿದೆ. ಇಲ್ಲೇ ನಮ್ಮ ಚಿಕನ್ ಇದು ಮಾಡಿದ್ದು ಬಂದಿದೆ. ಇದು ಎತ್ತಿ ಬಿಸಾಕೋಣ ಮೊದಲೇದು ಪ್ಲೇಯರು. ಹೆಂಗ್ರು ಮಳೆ ಬಂದಂಗಿದೆ. ತೆಗಿ ಜಬರ್ದಸ್ತ್ ಸಖತ್ತಾಗಿ ಬಂದಿದೆ. ಅದೇ ಪಕ್ಕದಲ್ಲಿ ಹೇಳ್ತೀನಿ, ಪಕ್ಕದಲ್ಲಿ ಇಟ್ಬಿಟ್ಟು ರೈಸ್ ಹಾಕಿ ಪ್ಲೇಟ್ಗಳಲ್ಲಿ. ಇರಲಿ ಬಿಡು, ಆಗಿದೆ ರೋಸ್ಟ್ ಆಗಿದೆ ಒಳಗಡೆ ಚೆನ್ನಾಗಿ. ಜಲ್ದಿ ರೈಸ್ ಹಾಕಿ ಪ್ಲೇಟ್ಗಳಲ್ಲಿ. ಗೈಸ್ ನೋಡ್ಬೋದು, ಈ ಥರ ಬಂದಿದೆ, ಸಕ್ಕತ್ತಾಗಿದೆ ಇವರು. ಅಲ್ಲಿ ನಮ್ಮ ಫ್ರೆಂಡ್ಸ್ ಸಲಾಡ್ ಪ್ರಿಪೇರ್ ಮಾಡ್ತಾ ಇದಾರೆ. ಇಲ್ಲಿ ನೋಡಿ, ಮಳೆ ಬೇರೆ ಬರ್ತದೆ. ನೋಡ್ಬೋದು, ಇಷ್ಟನ್ನು ನಾವು ಕುಕ್ ಮಾಡಿದ್ದೀವಿ. ಈಗ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಹೋಟ್ಲಲ್ಲಿ ಹೋಗ್ಬಿಟ್ಟು ತಿನ್ನೋದು ಮಜಾನೇ ಬೇರೆ. ಈ ಥರ ಫ್ರೆಂಡ್ಸ್ ಜೊತೆ ಬಂದುಬಿಟ್ಟು ಕೂತ್ಕೊಂಡು ತಿನ್ನೋದೇ ಮಜಾ ಬೇರೆ. ಈಗ ಫಸ್ಟ್ ನಾವು ಊಟ ಮಾಡ್ತೀವಿ. ನೋಡಿ, ಮಳೆ ಬೇರೆ ಬರಂಗಿದೆ, ಫುಲ್ ಮಳೆ ಬರ್ತದೆ. ಆ ಸೈಡ್ ಬಿಸಿಲಿದೆ, ಈ ಸೈಡ್ ಮಳೆ ಇದೆ, ಏನು ಮಾಡೋಕ್ಕಾಗಲ್ಲ. ಓಕೆ ಗೈಸ್, ಫೈನಲಿ ಊಟ ಎಲ್ಲ ಮಾಡಿದ್ದಾಯಿತು. ಆ್ಯಂಡ್ ಮತ್ತೆ ಏನಂದರೆ ಟೇಸ್ಟ್ ಅಂದರೆ ಸಖತ್ತಾಗಿತ್ತು ಗುರು. ಈಗ ಫುಲ್ ಕೂಲ್ ಡ್ರಿಂಕ್ ಕುಡಿತಾ ಇದ್ದೀವಿ. ಈಗ ಸ್ವಲ್ಪ ಹೊತ್ತು ಆರಾಮಾಗಿ ಮಲ್ಕೊಂಡ್ಬಿಟ್ಟು ನಂತರ ಟೆಂಟ್ ಪ್ಯಾಕ್ ಮಾಡಿಬಿಟ್ಟು ಹೋಗ್ತೀವಿ. ಯಾಕಂದರೆ ಇದು ಒಂದು ಫುಲ್ ಕಾಡಲ್ಲಿ ನೈಟ್ ಸ್ಟೇ ಮಾಡೋದು ಡೇಂಜರು. ಓಕೆ, ಫೈನಲಿ ಗೈಸ್ ನಮ್ಮ ಕ್ಯಾಂಪಿಂಗ್ ಮುಗೀತು. ಇವತ್ತು ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾವು ಹೋಗ್ತಾ ಇದ್ದೀವಿ. ಓಕೆ ಗೈಸ್, ಈಗ ನೋಡ್ಬೋದು ಲೊಕೇಶನ್ ಹೇಗಾಗಿದೆ ಅಂತ. ಬೆಟ್ಟದ ಮೇಲೆ ಫುಲ್ ಮಳೆ ಬರೋ ಥರ ಇದೆ. ಸೊ ಫಾರೆಸ್ಟಲ್ಲಿ ಮಳೆಗಾಲ ಬೇರೆ, ಮಳೆ ಬರುತ್ತೆ. ರೀಸನಿಂದ ಜಾಸ್ತಿ ಹೊತ್ತು ಇರೋದು ಬೇಡ ಅಂತ ಈಗ ನಾವು ಹೋಗ್ತಾ ಇದ್ದೀವಿ. ಅಡುಗೆ ಎಲ್ಲ ಮಾಡಿದ್ದು ಸೂಪರಾಗಿತ್ತು, ಟೇಸ್ಟಿಯಾಗಿತ್ತು. ಈಗ ನಮ್ಮ ಮುಂದ್ಗಡೆ ಅಲ್ಲಿ ಊರಲ್ಲಿ ಫುಲ್ ಮಳೆ ಬೀಳ್ತಾಯಿದೆ, ತೋರಿಸ್ತೀನಿ. ಇಲ್ಲಿಗೆ ವಿಡಿಯೋ ನಿಲ್ಲಿಸೋಣ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ TFK ಕ್ಯಾಂಪಿಂಗ್ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ TFK ಕ್ಯಾಂಪಿಂಗ್ ಮತ್ತು TFK ವ್ಲಾಗ್ಸ್. ನಮ್ಮ ಯೂಟ್ಯೂಬ್ ಚಾನಲ್ TFK ವ್ಲಾಗ್ಸ್ ಕೂಡ ಇದೆ, ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಟ್ರಾವೆಲ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಓಕೆ ಗೈಸ್, ಈಗ ಬಾಯ್ ಆ್ಯಂಡ್ ಟೇಕ್ ಕೇರ್. ನನ್ನ ಹಿಂದ್ಗಡೆ ನೋಡ್ಬೋದು
ಬ್ಯೂಟಿಫುಲ್ ಲೊಕೇಶನ್. ಬಾಯ್ ಗೈಸ್.